ಸರ್ ಸರ್ಕಾರದಿಂದ ಟ್ರಿಪ್ಗೆ ಹೋಗ್ತಾವ್ರೆ ಕಾಂಗ್ರೆಸ್ ಸರ್ಕಾರದಿಂದ ಎಲ್ಲ ಹೊರಗಡೆ ದೇಶಕ್ಕೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಇದ್ರ ಬಗ್ಗೆ ಏನು ಹೇಳೋದು, ಅದೇ ಇಲ್ಲಿ ಮಾಡೋದಕ್ಕೆ ಇದೇ ಇಲ್ಲ, ತಾಕತ್ತಿಲ್ಲ ಅಂತ ಟ್ರಿಪ್ಗಳಿಗೆ ಹೋಗಿ ಹಾಳು ಮಾಡಿ ಇರೋ ಇದನ್ನೆಲ್ಲ ನಷ್ಟ ಮಾಡೋದಕ್ಕೆ ಬಂದಿದೆ, ಮಾಡ್ತಾರೆ. ಇದು ನಮ್ಮದೇ ಅದು ದುಡ್ಡು, ಸರ್ಕಾರ ದುಡ್ಡು ಮತ್ತೆ ಹೌದು, ಸರ್ಕಾರ ದುಡ್ಡೇ. ಇಲ್ಲ ಅಂತ ಹೇಳಿದ್ರಲ್ಲ. ಇಲ್ಲ ಇಲ್ಲ ಇಲ್ಲ, ಸರ್ಕಾರ ದುಡ್ಡೇ, ಸರ್ಕಾರ ದುಡ್ಡಿನಲ್ಲಿ ಹೋಗ್ತಾರೆ. ಅದು ತಪ್ಪು. ಅದು ಅವರು ಇದು ಏನು ಮಾಡೋಕ್ಕಾಗುತ್ತೆ, ಅಧಿಕಾರ ಇದೆ, ಅಧಿಕಾರದಲ್ಲಿ ನಡೆಸ್ತಾರೆ, ಅಷ್ಟು ಅಂತೂ ಹೇಳ್ಬೋದು. ಸರ್ ನಮಸ್ತೆ ಸರ್, ತಾವೇನು ಹೇಳ್ತೀರಾ? ಅದೇ ಸರ್, ಈಗ ಸರ್ಕಾರದ ಈಗ ದುಡ್ಡಲ್ಲಿ ಓದಿದ್ದು, ಯಾಕೆಂದರೆ ಅದು ಪಬ್ಲಿಕ್ ಮನಿ, ಇದು ಪಬ್ಲಿಕ್ ಮನಿ, ಅದನ್ನ ಬೇರೆ ಉಪಯೋಗ ಮಾಡಬೇಕು. ಇವರು ಎಂಜಾಯ್ ಮಾಡೋ ಸಲುವಾಗಿ ಟೂರೆಲ್ಲ ಹೋಗೋದೆಲ್ಲ ಸರಿ ಇಲ್ಲ ಸರ್. ಅವ್ರು ಸ್ವಂತ ದುಡ್ಡಲ್ಲಿ ಬೇಕಾದ್ರೆ ಹೋಗಲಿ, ಅದಕ್ಕೆ ನಮ್ಮದೇನು ಇದಿಲ್ಲ. ಅದೇನೋ ಮೊನ್ನೆ ಪೇಪರ್ ನ್ಯೂಸಲ್ಲಿ ಅವ್ರು ಸ್ವಂತ ದುಡ್ಡು ಅಂತ ಹೇಳ್ತಾ ಇದ್ರು. ಹಾಗಾಗಿ ಸ್ವಂತ ದುಡ್ಡಲ್ಲಿ ಹೋದರೆ ತಪ್ಪೇನಿಲ್ಲ ಅಂತ. ತಪ್ಪೇನಿಲ್ಲ. ಸ್ವಂತ ದುಡ್ಡೆಲ್ಲ ಕೆಲವರು ಹೇಳ್ತಾ ಇರೋದು ಸರ್ಕಾರ ದುಡ್ಡಿಂದ ಹೋಗ್ತಾ ಇರೋದು, ಸರ್ಕಾರದವರು ಅಂತ. ಸದನದಲ್ಲಿ ಸದಸ್ಯರು ಕೇಳಿದ್ರಲ್ಲ ಅವರು, ನೀವು ಪರ್ಮಿಷನ್ ಕೊಟ್ಟರೆ ನಾವು ಹೋಗ್ತೀವಿ ಅಂತ, ಹಂಗೆ. ಓಕೆ ಓಕೆ, ಪರ್ಮಿಷನ್ ಕೊಟ್ಟರೆ ಅದು ತಪ್ಪು. ನೋಡೋಣ ಏನಾಗ್ತಾರೆ ಗೊತ್ತಿಲ್ಲ. ಇವರು ಆಪೋಸಿಟ್ ಪಾರ್ಟಿಯವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಅದನ್ನು ಫೈಟ್ ಮಾಡಿದ್ರೆ ಅವ್ರೇನು ಫೈಟ್ ಮಾಡ್ತಾರಲ್ಲ, ಅವ್ರು ಟ್ರಿಪ್ಗೆ ಹೋದ್ರೆ ಇವ್ರ ಹೆಂಗೆ ಫೈಟ್ ಮಾಡ್ತಾರೆ? ಫೈಟ್ ಮಾಡೋದಂದರೆ ಇವರು ಅಲ್ಲೇ ಹೋಗ್ಬೇಕಂಗಾರೆ ಟ್ರಿಪ್ಗೆ ಫೈಟ್ ಮಾಡೋಕ್ಕೆ. ಏನು ಮಾಡೋಕ್ಕಾಗಲ್ಲ ಸರ್. ಈಗ ಬೇಲಿನೇ ಒಲೆ ಮೇಲೆ ನಾವೇನು ಮಾಡೋಕ್ಕಾಗಲ್ಲ ಅಷ್ಟೇ ಅಲ್ವಾ. ಬೇಲಿನೇ ಒಲೆ ಮೇಲೆ ನಾವೇನು ಮಾಡೋಕ್ಕಾಗಲ್ಲ, ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಮುಂದಕ್ಕೆ ಜನಗಳಿಗೆ ಬುದ್ಧಿ ಬರ್ಬೇಕು ಅಷ್ಟೇ. ಯಾರು ಓಟ್ ಹಾಕ್ಬೇಕು, ಏನು ಅಂತ ಅವಾಗ ತಿಳ್ಕೊಂಡು ಓಟ್ ಮಾಡಿದ್ರೆ ಸರಿ ಹೋಗ್ತಾರೆ ಅಷ್ಟೇ, ಇನ್ನೇನಿಲ್ಲ. ಒಳ್ಳೆ ವ್ಯಕ್ತಿ ನೋಡಿ ಎಲೆಕ್ಟ್ ಮಾಡಿದ್ರೆ ನಮ್ಮ ದೇಶ ಉದ್ಧಾರ ಆಗ್ತದೆ. ಈ ಬರೇ ದುಡ್ಡು ಇಸ್ಕೊಳೋದು, 2,000 3,000 ರೂಪಾಯಿ ಆಸೆಗೋಸ್ಕರ ಓಟ್ನ ಮಾರ್ಕೊಳೋದು, ಯಾವುದಾದ್ರೂ ವ್ಯಕ್ತಿಗಳಿಗೆ ಓಟ್ ಹಾಕೋದು, ಅದು ತಪ್ಪು. ಅದು ಹೋದರೆ ನಮ್ಮ ರಾಜಕೀಯದವರು ಒಳ್ಳೆಯವ್ರು ಆಗ್ತಾರೆ. ಇವಾಗ ಒಂದು ಎಕ್ಸಾಂಪಲ್ಲು, ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು, ದುಡ್ಡು ಎತ್ಕೋಬೇಕು. ನನ್ನ ಹತ್ರ ದುಡ್ಡಿಲ್ಲ, ನನಗೆ ಯಾರು ಎಲೆಕ್ಟ್ ಮಾಡಿ ಏನು ಮಾಡ್ತಾರಾ? ಮಾಡಲ್ಲ ಅಷ್ಟೇ, ಬೇರೆ ಇನ್ನೇನಿಲ್ಲ. ಒಳ್ಳೆ ವ್ಯಕ್ತಿನ ನೋಡಬೇಕು, ನೋಡೋರೆ ಮಾತ್ರ ಇದಾಗೋದು. ದುಡ್ಡಿನ ಮಕ್ಕ ನೋಡೋಕೆ ಹೋಗಬಾರ್ದು, ಓಟ್ ಹಾಕೋದು. ಸೊ ನಿಮ್ಮ ಪ್ರಕಾರ ಏನಂತೀರ, ಟ್ರಿಪ್ ಹೋಗ್ಬೇಕಾ ಹೋಗ್ಬಾರ್ದು? ಅವರು ನಮ್ಮ ದುಡ್ಡು ವೇಸ್ಟ್ ಮಾಡೋದು ತಪ್ಪು ಅಂತೀರ? ನಮ್ಮ ಟ್ಯಾಕ್ಸ್ ದುಡ್ಡು ಅಷ್ಟೇ. ನಮ್ಮ ಟ್ಯಾಕ್ಸ್ ದುಡ್ಡನ್ನ ವೇಸ್ಟ್ ಮಾಡೋದು ತಪ್ಪು, ಯಾರೇ ಆಗಲಿ. ಸರ್ ನಮಸ್ತೆ ಸರ್, ತಾವೇನು ಹೇಳ್ತೀರಾ? ಏನು ಹೇಳಿ, ಪರವಾಗಿಲ್ಲ, ಮಾತು ಇರೋದನ್ನು ಹೇಳ್ಬೇಕು ಯಾವಾಗಲೂ. ಈಗ ಸರ್ಕಾರದಿಂದ ಎಲ್ಲ ಟ್ರಿಪ್ ಹೋಗ್ತಾ ಇದ್ದಾರೆ, ಕಾಂಗ್ರೆಸ್ ಸರ್ಕಾರದಿಂದ. ಸರ್ಕಾರ ಎಲ್ಲ ಫುಲ್ ದಿವಾಳಿ ಮಾಡ್ತಾ ಇದೆ, ಕರ್ನಾಟಕನ ಫುಲ್ ದಿವಾಳಿ ಮಾಡ್ತಾ ಇದ್ದಾರೆ. ಎಲ್ಲ ಮನಿ ಮೈಂಡವರೇ ಇರೋದು ಜನ. ಯಾರು ಸರ್ಕಾರ ಉದ್ಧಾರ ಮಾಡಬೇಕು, ಇದು ಮಾಡಬೇಕು ಅಂತ ಎಲ್ಲ ಹೊರಟಾಯ್ತು. ರಾಮಕೃಷ್ಣ ಹೆಗಡೆ ಪೀರಿಯಡ್ಗೆ ಹೊರಟಾಯ್ತು, ಕುಮಾರಸ್ವಾಮಿ ಪೀರಿಯಡ್ಗೆ ಹೊರಟಾಯ್ತು. ಆಗಿನ ಕಾಲದ ಫೈನಾನ್ಷಿಯಲ್ ಎಡ್ಜಿಗೆ ಇರೋರಿಗೆ ಯಾರಿಗೂ ಇಲ್ಲ. ಬರೀ ದುಡ್ಡು ಮಾಡೋದೇ, ಹೊರಗಡೆ ಹೋಗೋದೇ, ಸುತ್ತಾಡೋದೇ, ಬರೀ ಇದೇ ಕಲ್ತಾಗಿದೆ. ಅವ್ರ ಮೇಲೆ ಇವ್ರು ಎತ್ತು ಕಟ್ಟೋದು, ಅವರು ಇವ್ರು ಎತ್ತು ಕಟ್ಟೋದು, ಇಷ್ಟು ಮೆಂಟಲಿ ಬೆಳೀತಾ ಇದ್ದಿನ ಸರ್ಕಾರದಲ್ಲಿ ಯಾರು ಕಾಳಜಿ ಇಲ್ಲ. ದುಡಿಯೋ ಸಂಖ್ಯೆ ಕಡಿಮೆ ಆಗಿದೆ, ತಿನ್ನೋ ಸಂಖ್ಯೆ ಜಾಸ್ತಿ ಆಗಿದೆ. ಎಲ್ರಿಗೂ ಫ್ರೀ ಕೊಟ್ಟು ಸರ್ಕಾರ ಎಲ್ಲರೂ ಹಾಳು ಮಾಡ್ತಾ ಇದೆ, ದಿವಾಳಿ ಆಗ್ತಾ ಇದೆ. ಯಾರೂ ದುಡಿತಾ ಇಲ್ಲ. ಎಲ್ಲ ಬಂದು ಎಲ್ಲ ಈ ಸ್ತ್ರೀಶಕ್ತಿ ಬಂದು ಜನಕ್ಕೆಲ್ಲ, ಗಂಡಸರಿಗೆಲ್ಲ ನಿಶಕ್ತಿ ಆಗ್ಬಿಟ್ಟೈತೆ. ಯಾರೂ ಏನೂ ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ಬೇಜಾರಾಗ್ಬಿಟ್ಟಿದೆ. ಸರ್ಕಾರನ ಕರ್ನಾಟಕನ ಮಾರಿಬಿಡ್ತಾರೋ ಏನೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವ್ರು ಹೋಗ್ತಾ ಇರೋದು ಏನಂದರೆ ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು ಅನ್ನೋದು ಕರ್ನಾಟಕ ದುಡ್ಡನ್ನು ದಿವಾಳಿ ಮಾಡ್ಕೊಂಡು ಹೊರಗಡೆ ಹೋಗಿ ಎಂಜಾಯ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಆರೋಗ್ಯ ಸ್ಥಿತಿ ಎಲ್ಲ ಇದಾಗಿದೆ, BP ಶುಗರ್ ಜಾಸ್ತಿ ಆಗೋಗ್ಬಿಟ್ಟೈತೆ. ಬರೀ ದುಡ್ಡು ಮಾಡಬೇಕು ಅನ್ನೋದೇ ವಿನಃ ಸರ್ಕಾರ ಆಳಬೇಕು ಮಾಡಬೇಕು ಅನ್ನೋ ಒಂದು ಉದ್ದೇಶ ಯಾರಿಗೂ ಇಲ್ಲ. ಎಲ್ಲ ಹೋಯ್ತು. ದಿವಂಗತ ರಾಮಕೃಷ್ಣ ಹೆಗಡೆ ಅವರು, SM ಕೃಷ್ಣ ಅವರು, ಕುಮಾರಸ್ವಾಮಿ ಅವರು, ಬಂಗಾರಪ್ಪ ಅವರು, ಇವರೆಲ್ಲ ಕರ್ನಾಟಕನ ಸಮೃದ್ಧಿಯಾಗಿ ಮಾಡಿದ್ರು. ಈಗ ದುಡಿಯೋ ಸಂಖ್ಯೆ ಕಡಿಮೆ ಆಗಿದೆ. ಎಲ್ರಿಗೂ ಮನೆ 1,000 2,000 3,000 ಕೊಟ್ಟು ತಾವು ತಿನ್ನೋದು, ಅವ್ರಿಗೂ ಕೊಡಲ್ಲ. ಅವ್ರಿಗೆ ಯಾವುದೂ ಮನೆ ಕೈ ಸೇರ್ತಾ ಇಲ್ಲ ಅದು ಹಣ. ಇವರೆಲ್ಲ ಸ್ವಾಹ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಸರ್ಕಾರದಲ್ಲಿ ದುಡಿಯೋರು ಕಡಿಮೆ ಆಗಿಬಿಟ್ಟಿದೆ. ಬೆಳೆಯೋ ದಿನಸಿನೂ ಕೂಡ ಕಡಿಮೆ ಆಗಿದೆ. ರೈತರಿಗೆಲ್ಲ ಅನಾನುಕೂಲ ಆಗಿದೆ. ಆಮೇಲೆ ಪೆಸ್ಟಿಸೈಡ್ ಎಲ್ಲ ಬಂದು ಗೊಬ್ಬರ ಎಲ್ಲ ಇಲ್ಲದೆ ಹಾಳಾಗಿ ಹೋಗ್ತಾ ಇದೆ. ಆಗ ಹಳ್ಳಿಗಳಲ್ಲಿ ನೀರಾಗಿ ಕುಡಿತಾ ಇದ್ರು ಕಾಲುವೆಗಳಲ್ಲಿ, ಈಗೆಲ್ಲ ವಿಷಪೂರಿತ ಆಗ್ತಾಯಿದೆ. ಇದನ್ನು ಯಾರೂ ಇದು ಮಾಡೋಕ್ಕಾಗಲ್ಲ. ಕೈಗಾರಿಕೆ ಇಂಡಸ್ಟ್ರಿಗಳು ಜಾಸ್ತಿ ಆಗ್ತಾಯಿದೆ, ಪೊಲ್ಯೂಷನ್ ಜಾಸ್ತಿ ಆಗ್ತಾಯಿದೆ. ದಿನೇ ಸ್ಲೋ ಪಾಯ್ಸನ್ ಆಗ್ತಾಯಿದೆ. ಹಾಗಾಗಿ ನಾನು ಏನು ಹೇಳೋಕ್ಕೆ ಅಂತಂದರೆ, ಸರ್ಕಾರ ಹಣನ ಲೂಟಿ ಮಾಡಿ ಹೊರಗಡೆ ಸುರಿತಾ ಇದ್ದಾರೆ ಅಷ್ಟೇ ಸರ್.
ಏನೋ ಹೋಗ್ಬಿಟ್ಟು ಬರಲಿ, ಅವ್ರ ಪಾಡ್ಗೆ ಅವ್ರಿಗೂ ಹೋಗ್ಬಿಟ್ಟು ಬರೋದಕ್ಕೆ ನಾವು ಯಾಕೆ ಅಡ್ಡ? ಎಷ್ಟೋ ಖರ್ಚು ಮಾಡ್ತಾರಂತೆ. ಅದೇ ಗೊತ್ತಿಲ್ಲ. ಅಲ್ಲ, ಎಷ್ಟು ಇವಾಗ ಯಾವ್ಯಾವುದೋ ದುಡ್ಡುಗಳು ಎಲ್ಲರಿಗೂ ಎಲ್ಲ ಇದಕ್ಕೂ ಖರ್ಚು ಮಾಡ್ತಾರೆ. ಅದರಲ್ಲಿ ಇದು ಒಂದು ಅಂತ ತಮಗೆ ನೇರವಾಗಿ ಈ ಥರ ಒಂದು ಟ್ರಿಪ್ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಅಷ್ಟೇ. ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಖುಷಿ ಇದೆ ಹಂಗಾರೆ, ನಿಮ್ಗೆ ಖುಷಿ ಇದೆ ಅವ್ರು ಹೋಗಿ ಬರ್ತಾರೆ. ಇನ್ನೇನು ಮಾಡೋದು, ಇನ್ನೇನು ಹೇಳೋದು ಮಾಡೋಕ್ಕಾಗಲ್ಲ ಅಷ್ಟೇ. ಒಳ್ಳೇದಂತೀರ, ಹೊಟ್ಟು ಬರ್ರಿ, ಹ್ಯಾಪಿ ಜರ್ನಿನಾ ಅಷ್ಟೇ ಅಷ್ಟೇ ಅಂತೀರಾ? ಸರಿ, ಓಕೆ ಸರ್. ಅದು ಸರ್ಕಾರದ ದುಡ್ಡು ಅದು. ಹೌದು, ಸರ್ಕಾರದ ದುಡ್ಡೇ ಎಲ್ಲ ಮಾಡ್ತಾರೆ ಅದು ಇವಾಗ. ಹೌದಾ? ಹೆಂಗಸರಿಗೆ ಫ್ರೀ ಬಸ್ಸು ಟಿಕೆಟು, ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಎಲ್ಲ ಏನೇನು ಅವರು ಕೊಡ್ಬೋದು ಎಲ್ಲನೂ ಫ್ರೀನೇ. ಗಂಡು ಮಕ್ಳಿಗೆ ಏನಿಲ್ಲ ಅಂತೀರಾ? ಅಯ್ಯೋ, ಗಂಡು ಮಕ್ಳು ಕೇಳೋ ದುಡ್ಡ ಕೇಳೋಕ್ಕಾಗತ್ತಾ? ಅಲ್ಲ, ಕೇಳ್ಬೋದಾ? ನಾವೆಲ್ಲ ಕೇಳೋಂಗಿಲ್ಲ. ಅಲ್ಲ, ಕೇಳ್ಬೋದಾ ಗಂಡಸರು? ನೀವು ಹೇಳ್ಬೇಕದು, ಕೇಳಬೇಕಾ ಕೇಳಬಾರ್ದ ಅಂತ. ನಾವೆಲ್ಲ ಕೇಳೋಂಗಿಲ್ಲ. ಕೇಳೋಂಗಿಲ್ಲ ಅಂತೀರಾ? ಓಕೆ. ಏನು ಹೇಳೋದು ಸರ್, ಈಗ ಮಾಡಿರೋದು ಈಗ ಸರ್ಕಾರ ಅಂದರೆ ಈ ಫ್ರೀ ಕೊಡೋದಕ್ಕಿಂತ ಎಜುಕೇಷನ್ ಆ್ಯಂಡ್ ಹೆಲ್ತ್ ಎರಡು ಕೊಟ್ಟರೆ ಸಾಕು. ಬೇರೆ ಎಲ್ಲ ರಿಮೂವ್ ಮಾಡಿದ್ರೆ ಯಾರಾದರೂ ಒಳ್ಳೆ ಎಜುಕೇಟೆಡ್ ಪೀಪಲ್ ಬಂದರೆ ಒಳ್ಳೆ ಸರ್ಕಾರ ಆಗುತ್ತೆ ಅಷ್ಟೇ. ಹಂಗಂತೀರಾ? ಹಾಂ, ಹೆಲ್ತ್ ಆ್ಯಂಡ್ ಎಜುಕೇಷನ್ ಎರಡೇ, ಬೇರೆ ಯಾವ ಫ್ರೀನೂ ಬೇಡ. ಹೆಲ್ತ್ ಎಜುಕೇಶನ್ ಇರಬೇಕು. ಹೌದೌದು ಅದನ್ನ ಬಿಟ್ಬಿಟ್ಟು ಈ ಥರ ಬೇಡಾಗಿತ್ತು ಅಂತ. ಹೌದೌದು. ಟ್ರಿಪ್ಪು ಅವೆಲ್ಲ ಸುಮ್ಮನೆ ಅವ್ರ ಮಜಕ್ಕೋಸ್ಕರ ಅವು. ಸರ್ಕಾರ ದುಡ್ಡಿಂದ. ಹೌದೌದು, ನಮ್ಮದೇ ದುಡ್ಡು ಸರ್, ನಿಮ್ಮದು ದುಡ್ಡು ನಮ್ಮದು ದುಡ್ಡು ಎಲ್ಲರದು ಒಂದೇ. ದುಡ್ಡಿಂದ ಹೋಗ್ತಾವ್ರ. ಹೌದೌದು, ನಾವು ಇಲ್ಲೇ ಇದೀವಿ. ಹೌದು ಹೌದು. ಹಾಂ, ಕರೆಕ್ಟ್ ಅಲ್ವಾ? ಎಲ್ಲ ನಿಜ ತಾನೇ, ಎಲ್ಲ ಜನ ದುಡ್ಡೆ. ಆಮೇಲೆ ಯಾವ ಪಾರ್ಟಿಯರಾದರೂ ಇದು ಮಾಡೇ ಮಾಡ್ತಾರೆ. ಈ BJP ಇದ್ದಾಗ ಅವ್ರ ಸರ್ಕಾರ ಇದ್ದ ಅವ್ರ ಜನ ಸೇರ್ಕೊಂಡು ಅವ್ರು ಹೋಗ್ತಾರೆ, ಕಾಂಗ್ರೆಸ್ನವ್ರಿದ್ದಾಗ ಅವ್ರು ಹೋಗ್ತಾರೆ. ಜನಗಳು ಹೆಂಗದಾರೆ ಹಂಗದಾರೆ. ಅಲ್ಲಿದ್ದ ತಿಳ್ಕೊಂಬಂದು ಒಂದು ಇಂಪ್ಲಿಮೆಂಟ್ ಮಾಡಿ ಜನಗಳಿಗೆ ಒಳ್ಳೇದು ಮಾಡಿದರೆ ದಿ ಬೆಸ್ಟ್ ಮಾಡ್ತಾರಂತ. ಅದು ಏನಾದರೂ ಪ್ರೂಫ್ ಇಲ್ಲಲ್ಲ. ಈಗ ಹಿಂದಿನ ಸರ್ಕಾರದಾಗೂ ಮಾಡಿದರು, ಈ ಸರ್ಕಾರದಾಗ ಅದೇ ಮಾಡ್ತಾರೆ. ಅದೆಲ್ಲ ಬಿಟ್ಟು ಜನಗಳಿಗೆ ಅನುಕೂಲ ಆಗಂತವ್ರು ಯಾರೇ ಶಾಸಕರಾದರೂ ಅನುಕೂಲ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದು ಅಷ್ಟೇ ಹೇಳ್ಬೋದು ಅಷ್ಟೇ ಅಂತೀರಾ? ಅಷ್ಟೇ. ಹೋಗ್ತಾ ಇದ್ದ ಟ್ರಿಪ್ಪು ತಪ್ಪು ಅಂತೀರಾ ನಿಮ್ಮ ಪ್ರಕಾರ? ಅಲ್ಲ, ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಆ ಸರ್ಕಾರದವ್ರು ಹೋಗಿದ್ರು, ಈ ಸರ್ಕಾರ ಹೋಯ್ತು, ಯಾರು ತಪ್ಪು ಅಂತ ಹೇಳ್ತೀರಿ ನೀವು? ಈಗ ಅವ್ರು ಇದ್ದಾಗ ಅವ್ರು ಹೋಗ್ತಾರೆ, ನಮ್ಮದೇ ಒಂದು ಬ್ಯಾಚ್ ಮಾಡ್ಕೊಂಡು. ಈಗ ಕಾಂಗ್ರೆಸ್ ಇದ್ದಾಗ ಈ ಕಾಂಗ್ರೆಸ್ನವ್ರು ಹೋಗ್ತಾರೆ, ಯಾರು ತಪ್ಪು ಅಂತ ಹೇಳ್ತೀರಿ ನೀವು? ಯಾವ ಪಕ್ಷ ಬರ್ತೈತೆ ಆ ಪಕ್ಷದ ಟ್ರಿಪ್ ಹೋಗೋದೆ ಅದ್ರಾಗ ಏನೈತಿ? ಈಗ ಅವರು ಏನೋ ಅಧ್ಯಯನ ಮಾಡ್ತಾರಂತೆ, ಅದು ಏನು ಅಧ್ಯಯನ ಮಾಡ್ತಾರೋ ಅಧ್ಯಯನ ಮಾಡ್ಕೊಂಬಂದರಿಗೆ ಗೊತ್ತು, ಅದು ಅಧ್ಯಯನದಿಂದ ಇಂಪ್ಲಿಮೆಂಟ್ ಮಾಡಿಸ್ಕೊಂಡರಿಗೆ ಗೊತ್ತು. ನಮಗಂತ ಇದ್ರ ಬಗ್ಗೆ ಐಡಿಯಲ್ ಏನು ಇಂಪ್ಲಿಮೆಂಟ್ ಮಾಡ್ಯಾರೋ, ಅಧ್ಯಯನ ಮಾಡಿ ಯಾರ್ಯಾರು ಮುಂದುವರೆದವರು, ನಮ್ಮ ರಾಜ್ಯಕ್ಕೆ ಏನು ಅನುಕೂಲ ಆಗೈತೋ ಅದೇನು ಗೊತ್ತಿಲ್ಲಲ್ಲ. ಈಗ ಆ ಸರ್ಕಾರದಾಗ ಹೋದಾಗ ಅವ್ರು ಯಾರು ಹೋಗಿದ್ರು ತೆಗೆದು ನೋಡಿದ್ರೆ ತೆಗೆದು ನೋಡಿ ಅವರೇ ಕಾಮೆಂಟ್ ಮಾಡ್ಬೇಕು. ವಿರೋಧ ಪಕ್ಷ ಆದರೆ ಅವ್ರು ಕಾಮೆಂಟ್ ಮಾಡಬೇಕು. ಈಗ ಇವರು ವಿರೋಧ ಪಕ್ಷ ಆದಾಗ ಇವ್ರು ಕಾಮೆಂಟ್ ಮಾಡ್ಬೇಕು. ಅಧ್ಯಯನ ಮಾಡಿ ಅವ್ರು ಏನು ಇಂಪ್ಲಿಮೆಂಟ್ ಮಾಡ್ಯಾರೆ ಅವ್ರವ್ರೆ ಚರ್ಚೆ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಅವರೇ ಮಾಡ್ಕೋಬೇಕು. ವಿಧಾನಸೌಧದಲ್ಲಿ ಬೇರೆ ಚರ್ಚೆ ತಗೊಂತಾರಲ್ಲ, ಈಗ ಈ ಗ್ರೂಪ್ ಹೋಗಿ ಏನು ಇಂಪ್ಲಿಮೆಂಟ್ ಮಾಡಿರಾ, ನೀವು ಹೋದಾಗ ಏನು ಇಂಪ್ಲಿಮೆಂಟ್ ಮಾಡಿರ ತೆಗೆದು ರೆಕಾರ್ಡ್ ತೆಗೆದ್ರೆ ಗೊತ್ತಾಗುತ್ತೆ. ನಾವು ಅಧ್ಯಯನ ಮಾಡಿದ್ವಿ, ಇಷ್ಟು ದುಡ್ಡು ಖರ್ಚು ಮಾಡೀವಿ, ನಾವು ಇಷ್ಟು ಇಂಪ್ಲಿಮೆಂಟ್ ಮಾಡೀವಿ. ಇವ್ರು ಹೋದಾಗ ನಾವು ಹೋಗ್ಯವಿ, ಇಷ್ಟು ಇಂಪ್ಲಿಮೆಂಟ್ ಮಾಡೀವಿ. ಜನಕ್ಕೆ ಇದರಿಂದ ಏನು ಉಪಯೋಗ? ಸರ್ಕಾರ ದುಡ್ಡು ಜನ ದುಡ್ಡು ಅಂತ ಅವ್ರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಅದನ್ನು ಯಾರು ಹೇಳಬೇಕಾಗಿಲ್ಲ. ಜನ ದುಡ್ಡು ಹೆಂಗೆ ಎಲ್ಲರೂ ನಡೆಸೋದೆ, ಮತ್ತು ಸರ್ಕಾರ ನಡೆಸೋದೆ ಜನದ ದುಡ್ಡಿದ್ದ. ಅದ್ರಾಗ ಏನಿದೆ? ಅವ್ರು ನಮ್ಮ ನಾಯಕರು, ಅವ್ರನ್ನ ನಾವು ಬಿಟ್ಕೊಡೋಕ್ಕಾಗಲ್ಲ. ಎಲ್ಲರೂ BJP ನಾಯಕರು, ಕಾಂಗ್ರೆಸ್ನವ್ರ ನಾಯಕರೇ. ಅವ್ರು ನಾವು ಅಲ್ಲಗಳೆಯೋಕ್ಕಾಗಲ್ಲ. ನಾಯಕರಾಗಿ ಇರಲಿ, ಆದರೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಬಯಸ್ತೇವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.